ಕಾರ್ಯಾಚರಣೆ ಒಂದು ಸಿಂಗಲ್ ರಿಟರ್ನ್ ಆರ್ಡರ್ ಇಲ್ಲದೆ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದು ಫೈಲ್ ಇಲ್ಲ, ಆರ್ಡರ್ ಇಲ್ಲ. ಅಂದ್ರೆ ಯಾರಿಂದ ರಿಟರ್ನ್ ಆರ್ಡರ್ ಇಲ್ಲ? ಕೋರ್ಟ್ ಇಂದ ಅಥವಾ ಸರ್ಕಾರದಿಂದ? ಅಲ್ಲ, ಸರ್ಕಾರದಿಂದ ಒಂದು ಆದೇಶ ಇಲ್ಲ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಏನ್ ಹೇಳಿದೆ ಅಂತಂದ್ರೆ, ಒಂದು ಬೀದಿ ವ್ಯಾಪಾರಿಗಳ ಹಕ್ಕು ರಕ್ಷಣೆ ಆಗ್ಬೇಕು, ಪಾದಚಾರಿಗಳ ಹಕ್ಕು ರಕ್ಷಣೆ ಆಗ್ಬೇಕು, ಒಂದು ಇನ್ನೊಂದಕ್ಕೆ ವಿರುದ್ಧವಲ್ಲ. ಗುರುತಿನ ಚೀಟಿ ಅದಿಲ್ಲದೆ ಇರೋರ್ನ ಎಬ್ಬಿಸ್ತಾ ಇದಾರೋ, ಇರೋರ್ನ ಎಬ್ಬಿಸ್ತಿದಾರೋ? ಎಲ್ಲರನ್ನ ಎಬ್ಬಿಸ್ತಿದ್ದಾರೆ. ಅದನ್ನ ಹೇಳ್ತಾರೆ, ನೀವು ಕಾನೂನು ಅಂತಾನೆ ನೋಡ್ತಾ ಇಲ್ಲ. ಇಲ್ಲಿ ಕೃಷ್ಣ ಬೈರೇಗೌಡರು ಏಕಾಏಕಿ ತೀರ್ಮಾನ ತಗೊಂಡಿದ್ದಾರೆ, ಆಲ್ ಮೇನ್ ರೋಡ್ಸ್ ನೋ ವೆಂಡಿಂಗ್ ಝೋನ್. ಆತರ ತಗೊಳ್ಳಿಕ್ ಬರೋದಿಲ್ಲ. ಕೃಷ್ಣ ಬೈರೇಗೌಡ ತೀರ್ಮಾನನೋ ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿ ಆದಿಯಾಗಿ ನೀವು ಹೇಳ್ತಿರೋದು ಕರೆಕ್ಟ್. ಈ ಸರ್ಕಾರದ ತೀರ್ಮಾನ, ಈ ಸರ್ಕಾರದ ತೀರ್ಮಾನ. ಬಡವರು ಇರಬೇಕು, ಶ್ರೀಮಂತರು ಇರಬೇಕು ಅಂತ ಅಂದ್ರೆ ಅದೊಂಥರ ಇನ್ಸೆನ್ಸಿಟಿವ್ ಮಾತಾ ಅಥವಾ ಪ್ರಾಸಂಗಿಕವಾಗಿ ಬಂದಿರೋದ ಅಥವಾ ಸತ್ಯವಾ? ಇದು ಇನ್ಸೆನ್ಸಿಟಿವ್ ಮಾತು. ಬಡವ್ರನ್ನು ಶ್ರೀಮಂತರನ್ನು ಒಂದೇ ತಟ್ಟದಲ್ಲಿ ನೋಡಕ್ಕಾಗಲ್ಲ. ವೀಕ್ಷಕರೇ ನಮಸ್ಕಾರ, ನಾನು ರವಿಕೃಷ್ಣ ರೆಡ್ಡಿ. ತಮ್ಗೆಲ್ರಿಗೂ ದಿ ಫೈಲ್ ಟಾಕ್ಗೆ ಸ್ವಾಗತ. ಈಗ ಬೆಂಗಳೂರಿನಲ್ಲಿ ಬಹಳ ಹೆಚ್ಚು ಜನ ಚರ್ಚೆ ಮಾಡ್ತಿರುವಂತಹ ವಿಚಾರ ಫುಟ್ಪಾತ್ ವ್ಯಾಪಾರಿಗಳ ವಿಚಾರವಾಗಿ. ಬೀದಿ ಬದಿ ವ್ಯಾಪಾರಿಗಳನ್ನ ತೆರವು ಮಾಡ್ತಿರುವಂತಹ ಫುಟ್ಪಾತ್ಗಳನ್ನ ಕೇವಲ ಪಾದಚಾರಿಗಳಿಗೆ ಮಾತ್ರ ಬಿಡಬೇಕು, ಅಲ್ಲಿ ಯಾವುದೇ ತರಹದ ಕಮರ್ಷಿಯಲ್ ಚಟುವಟಿಕೆಗಳು ನಡೀಬಾರದು, ಬೀದಿ ಬದಿ ವ್ಯಾಪಾರ ಮಾಡುವಂತ ಬಡವರು ಸಹ ಅಲ್ಲಿಂದ ಸ್ಥಳಾಂತರವಾಗಬೇಕು ಅಥವಾ ಅಲ್ಲಿ ಅವರ ಕೆಲಸವನ್ನ ಅಥವಾ ಮಾರಾಟವನ್ನ ಮಾಡಬಾರದು ಅನ್ನುವಂತ ವಿಚಾರವಾಗಿ ಕೃಷ್ಣ ಬೈರೇಗೌಡರು ಇವಾಗ ಹಲವಾರು ಜನರ ಡಾರ್ಲಿಂಗು, ಹಲವಾರು ಜನರಿಗೆ ಹೀರೋ, ಮತ್ತೊಂದಷ್ಟು ಜನರಿಗೆ ವಿಲನ್. ಈ ವಿಚಾರದ ಕುರಿತಾಗಿ ಕೃಷ್ಣ ಬೈರೇಗೌಡರಾಗ್ಲಿ ಸರ್ಕಾರ ಆಗ್ಲಿ ಮಾಡ್ತಾ ಇರುವಂತದ್ದು ಸರಿ ಇದೆಯಾ? ಇದರಿಂದ ಜನರ ಹಕ್ಕುಗಳು ರಕ್ಷಣೆ ಆಗ್ತಾ ಇದೆಯಾ? ಜನರ ಹಕ್ಕುಗಳು ರಕ್ಷಣೆ ಆಗ್ತಾ ಇದ್ರೆ ಬೇರೆ ಇನ್ನಿತರ ಜನರ ಹಕ್ಕುಗಳು ದಮನ ಆಗ್ತಾ ಇದೆಯಾ? ಈ ತರಹದ ವಿಚಾರಗಳನ್ನ ಇಟ್ಕೊಂಡು ಕೆಲವೊಂದು ನೈತಿಕ ಮತ್ತು ಅನೈತಿಕ, ಕಾನೂನುಬದ್ಧ ಮತ್ತು ಕಾನೂನು ಬಾಹಿರ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಒಂದು ಚರ್ಚೆಯನ್ನ ಮಾಡಲಿದ್ದೇವೆ. ನಮ್ಮ ಜೊತೆಗೆ ವಕೀಲರು ಆಗಿರುವಂತಹ ಮತ್ತು ಬೆಂಗಳೂರಿನ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಪದಾಧಿಕಾರಿಯೂ ಆಗಿರುವಂತಹ ವಿನಯ್ ಶ್ರೀನಿವಾಸ್ ಅವರು ಜೊತೆಗಿದ್ದಾರೆ. ವಿನಯ್, ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಆಗ್ಲೇ ಹೇಳಿದಾಗೆ, ನಿಮ್ಮ ಪ್ರಕಾರ ಕೃಷ್ಣ ಬೈರೇಗೌಡರು ಹೀರೋನ ವಿಲನ್ನ? ಸರ್, ಕೃಷ್ಣ ಬೈರೇಗೌಡರು ಹೀರೋನ ವಿಲನ್ ಅನ್ನೋ ಬದಲು ನಮ್ಗೆ ವ್ಯಕ್ತಿ ಮುಖ್ಯ ಅಲ್ಲ, ಸರ್ಕಾರದ ನಡೆ ಕಾನೂನು ಬಾಹಿರವಾಗಿದೆ. ಕಾನೂನು ಬಾಹಿರವಾಗಿದೆ, ಖಂಡಿತ ಕಾನೂನು ಬಾಹಿರವಾಗಿದೆ. ಕಾನೂನು ಬಾಹಿರವಾಗಿದೆ ಅಂದ್ರೆ ಈ ಜೆಸಿಬಿಗಳು ಹೆಂಗ್ ಕೆಲಸ ಮಾಡುತ್ತೆ? ಜೆಸಿಬಿ ಸರ್ಕಾರ ಏನ್ ಹೇಳ್ತಾರೋ ಅವ್ರು ಮಾಡ್ತಾರೆ. ಅವ್ರೇನ್ ಜೆಸಿಬಿ ಓಡಿಸೋನು ನಾನು ಕಾನೂನು ಪ್ರಕಾರ ಮಾಡ್ತೀನಿ ಇಲ್ಲ, ಅವ್ರು ಯಾರು ಸಂಬಳ ಕೊಡ್ತಾರೋ ಇದು ಓಡಿ ಅಂದ್ರೆ ಓಡಿತಾರೆ, ಓಡಿಬೇಡ ಅಂದ್ರೆ ಓಡಿಯೋದಿಲ್ಲ. ಸೊ ಹಾಗಾಗಿ ನನ್ಗೆ ನೇರ ನೀವು ಕಾನೂನು ಬಾಹಿರ ಅಂದ್ಬಿಟ್ರಿ. ಅದು ಇರೋ ವಿಷಯ ಅವ್ರಿಗೂ ಹೇಳಿದೀವಿ. ಕೋರ್ಟ್ ಯಾಕೆ ಸ್ಟೇ ಕೊಟ್ಟಿಲ್ಲ? ಕೋರ್ಟ್ಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಕೋರ್ಟ್ಗೆ ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ, ಸರ್ ಈಗ ನೀವು ಒಂದು ಮಾರ್ಕೆಟ್ ಈ ತರ ಆಗಿದೆ ಆ ತರ ಆಗಿದೆ ಅಂದ್ರೆ ಹೋಗ್ಬೋದು. ಇಡೀ ಬೆಂಗಳೂರು ನೀವು ಈ ತರ ಮಾಡ್ತಾ ಇದ್ರೆ ಎತ್ತಂಗಡಿ ಫೈಟ್ ಮಾಡ್ಬೇಕಾ, ಕೋರ್ಟ್ ಹೋಗ್ಬೇಕಾ, ಯಾವ ತರ ಹೋಗ್ಬೇಕು, ಇದೆಲ್ಲ ವಿಷಯಗಳಿರ್ತವೆ. ಇನ್ನೊಂದು ನಿಮ್ಗೆ ಗೊತ್ತಿರ್ಬೇಕು, ಈ ಇಡೀ ಕಾರ್ಯಾಚರಣೆ ಒಂದು ಸಿಂಗಲ್ ರಿಟರ್ನ್ ಆರ್ಡರ್ ಇಲ್ಲದೆ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದು ಫೈಲ್ ಇಲ್ಲ, ಆರ್ಡರ್ ಇಲ್ಲ. ಅಂದ್ರೆ ಯಾರಿಂದ ರಿಟರ್ನ್ ಆರ್ಡರ್ ಇಲ್ಲ? ಕೋರ್ಟ್ ಇಂದ ಅಥವಾ ಸರ್ಕಾರದಿಂದ? ಅಲ್ಲ, ಸರ್ಕಾರದಿಂದ ಒಂದು ಆದೇಶ ಇಲ್ಲ. ಯಾಕಾಗಿ ಇದ್ ಮಾಡ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಏನ್ ತರ ಕ್ರಮ ತಗೋಬೇಕು, ಯಾವ ಕಾನೂನು ಅಡಿಯಲ್ಲಿ ಮಾಡ್ತಾ ಇದೀವಿ, ಯಾವ್ದು ಇಲ್ಲ. ಅಂದ್ರೆ ಮಾಹಿತಿ ಇಲ್ಲ, ಆರ್ಡರ್ ಅನ್ನೋದಕ್ಕಿಂತ ಅಂದ್ರೆ ರಿಟರ್ನ್ ಆರ್ಡರ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗ ಸರ್ಕಾರ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ, ಅದು ಇಷ್ಟು ದೊಡ್ಡ ಕೆಲಸ ಮಾಡ್ಬೇಕಾದ್ರೆ ಏನಾದ್ರು ಒಂದು ಆದೇಶ ಇರ್ಬೇಕಲ್ಲ, ಫೈಲ್ ಇರ್ಬೇಕಲ್ಲ, ಯಾರು ತೀರ್ಮಾನ ತಗೊಂತಿದ್ದಾರೆ, ಯಾಕೆ ತೀರ್ಮಾನ ತಗೊಂತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಇರ್ಬೇಕಲ್ಲ. ಆ ತರದ್ದು ಯಾವ್ದು ಇಲ್ಲ. ಮತ್ತೆ ನೇರ ನಾನು ಹೇಳ್ತಾ ಇದ್ದೀನಿ, ಕಾನೂನು ಬಾಹಿರ. ಅದು ಸಚಿವರಿಗೂ ಹೇಳಿದ್ದೀವಿ, ಸರ್ಕಾರ ಕೊಟ್ಟಿರೋ ಪತ್ರದಲ್ಲೂ ನಾವು ಹೇಳಿದ್ದೀವಿ, ನಾವು ಕೊಟ್ಟಿರೋ ಮನವಿನಲ್ಲೂ ಹೇಳಿದ್ದೀವಿ. ಯಾಕೆ ನಾನು ಆತರ ಹೇಳ್ತಾ ಇದ್ದೀನಿ? ಕಾರಣ 2014 ಪಾರ್ಲಿಮೆಂಟ್ ಎಲ್ಲಾ ಪಕ್ಷಗಳು ಒಮ್ಮತದಿಂದ ಸ್ಟ್ರೀಟ್ ವೆಂಡರ್ಸ್ ಪ್ರೊಟೆಕ್ಷನ್ ಆಫ್ ಲೈವ್ಲಿಹುಡ್ ಅಂಡ್ ರೆಗ್ಯುಲೇಷನ್ ಆಫ್ ಸ್ಟ್ರೀಟ್ ವೆಂಡಿಂಗ್ ಆಕ್ಟ್ ಅಂತ ಒಂದು ಕಾನೂನ ತಗೊಂಡ್ ಬರುತ್ತೆ 2014 ಹೌದು. ಈ ಕಾನೂನು ಬರಕ್ ಮುಂಚೆ ನ್ಯಾಷನಲ್ ಸ್ಟ್ರೀಟ್ ವೆಂಡರ್ಸ್ ಪಾಲಿಸಿ 2009 ಇತ್ತು. ಅದ್ರಲ್ಲೂ ಸಹ ಬೀದಿ ವ್ಯಾಪಾರಿಗಳ ಹಕ್ಕನ್ನು ಕಾಪಾಡಬೇಕು, ನಿಯಂತ್ರಣನೂ ಇರಬೇಕು ಅಂತಿತ್ತು. ಆದ್ರೂ ಸಹ ಅದು ಪಾಲಿಸಿ ಮಾತ್ರ ಇತ್ತು, ನೀತಿ ಮಾತ್ರ ಆಗಿತ್ತು, ಅದು ಜಾರಿಗೆ ಬರ್ಲಿಲ್ಲ. ಹಾಗಾಗಿ ಪಾರ್ಲಿಮೆಂಟ್ ಒಂದು ಕಾನೂನು ತಗೊಂಡ್ ಬರೋಣ ಅಂತ ಅನ್ಕೊಂಡು, ಇದು ಅಲ್ಲದೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಲವಾರು ಕೇಸ್ಗಳು ಬಂದಿತ್ತು ಬೀದಿ ವ್ಯಾಪಾರಿಗಳು ಸಂಬಂಧಪಟ್ಟ.
ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸೋಡನ್ ಸಿಂಗ್ ಕೇಸ್ ಇರ್ಬೋದು, ಗೈಂಡರಾಮ್ ಕೇಸ್ ಇರ್ಬೋದು, ಅದ್ರಲ್ಲಿ ಆಲ್ರೆಡಿ ಗೈಂಡರಾಮ್ ಕೇಸ್ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಬೀದಿಲಿ ವ್ಯಾಪಾರ ಮಾಡೋದು ಆರ್ಟಿಕಲ್ 19(1) ಕೆಳಗಡೆ ಮೂಲಭೂತ ಹಕ್ಕು. ಬೀದಿ ಅಂದ್ರೆ ಫುಟ್ಪಾತ್ ಬರುತ್ತಾ, ರಸ್ತೆ ಮಾತ್ರ ಬರುತ್ತಾ? ಇಲ್ಲ, ನೋಡಿ, ಬೀದಿ ಅಂತ ಹೇಳಿದ್ರೆ ರಸ್ತೆ, ಪಾದಚಾರಿ ಮಾರ್ಗ ಎರಡು ಸೇರುತ್ತೆ. ಸ್ಟ್ರೀಟ್ ಅಂದ್ರೆ ರೋಡ್ ಪ್ಲಸ್ ಫುಟ್ಪಾತ್. ಸೊ ಸ್ಟ್ರೀಟ್ ವೆಂಡಿಂಗ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ರು. ಸ್ಟ್ರೀಟ್ ಅಂದ್ರೆ ಎರಡು ಸೇರುತ್ತೆ, ಫಂಡಮೆಂಟಲ್ ರೈಟ್ ಹೌದು, ಅಂಡರ್ ಆರ್ಟಿಕಲ್ 19(1) ಅಂತ ಹೇಳಿದ್ರು. ನಿಮಗೆ ಜಜ್ಮೆಂಟ್ಸ್ ಎಲ್ಲ ನಿಮ್ಗೆ ಕೊಡ್ತೀನಿ. ಇದು ಲೈವ್ಲಿಹುಡ್ 19(1) ಕೆಳಗಡೆ ರೈಟ್ ಟು ಲೈವ್ಲಿಹುಡ್ ಕೊಟ್ಟಿದ್ದಾರೆ. ಜೀವನೋಪಾಯದ ಹಕ್ಕು. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಒಂದು ಬೀದಿಲಿ ಬೀದಿ ವ್ಯಾಪಾರಿಗಳ ಹಕ್ಕು ರಕ್ಷಣೆ ಆಗ್ಬೇಕು, ಪಾದಚಾರಿಗಳ ಹಕ್ಕು ರಕ್ಷಣೆ ಆಗ್ಬೇಕು, ಒಂದು ಇನ್ನೊಂದಕ್ಕೆ ವಿರುದ್ಧವಲ್ಲ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ, ನಮ್ಮ ದೇಶದಲ್ಲಿ ಬಹಳಷ್ಟು ಜನ ಬಡವರು ಇದ್ದಾರೆ. ಒಂದ್ ಕಡೆ ಬೀದಿ ವ್ಯಾಪಾರಿಗಳು ಬಡವರು, ಮತ್ತೆ ಬೀದಿ ವ್ಯಾಪಾರಿಗಳಿಂದ ಕೊಳ್ಳೋರು ಸುಮಾರು ಜನ ಬಡವರು, ಮಧ್ಯಮ ವರ್ಗದವರು ಇದ್ದಾರೆ. ಹಾಗಾಗಿ ಸ್ಟ್ರೀಟ್ ವೆಂಡಿಂಗ್ ಪ್ಲೇಸ್ ಅ ಇಂಪಾರ್ಟೆಂಟ್ ರೋಲ್ ಅಂಡ್ ಇಟ್ ಪ್ರೊವೈಡ್ಸ್ ಅ ಸರ್ವಿಸ್. So therefore it cannot be provide service to many people, at the same time it provides employment and livelihood to therefore it cannot be said that the rights of street vendors cannot be protected at the cost of pedestrians. ಇಬ್ಬರ ಹಕ್ಕು ಕಾಪಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು ಅಂತ ಬೀದಿ ವ್ಯಾಪಾರಿಗಳ ಬಗ್ಗೆ ತೀರ್ಪು ಸರ್ವೋಚ್ಚ ನ್ಯಾಯಾಲಯ. ಮಹಾರಾಷ್ಟ್ರ ಏಕ್ತಾ ಹಾಕರ್ಸ್ ಯೂನಿಯನ್ ತೀರ್ಪಿದೆ ಸೆಪ್ಟೆಂಬರ್ 2013. ಅದರಲ್ಲಿ ಹೇಳ್ತು ಸರ್ವೋಚ್ಚ ನ್ಯಾಯಾಲಯ, ನೀವು ಕಾನೂನು ತಗೊಂಡ್ ಬಂದ್ಬಿಡಿ ಬೇಗ, ಯಾಕಂದ್ರೆ ಸುಮ್ಮನೆ ಕೇಸ್ಗಳು ಬರ್ತಾ ಇದಾವೆ ನಮ್ಗೆ. ನೀವು ಒಂದು ಕಾನೂನು ತಗೊಂಡ್ ಬಂದ್ರಿ, ಬೀದಿ ವ್ಯಾಪಾರಿಗಳ ಹಕ್ಕನ್ನ ರಕ್ಷಣೆ ಮಾಡಿ, ನಿಯಂತ್ರಣ ಮಾಡಿ. ಇಲ್ಲಿ ಯಾರು ನಿಯಂತ್ರಣಕ್ಕೆ ವಿರುದ್ಧವಾಗಿಲ್ಲ, ನಿಯಂತ್ರಣ ಬೇಕಾಗಿದೆ. ನಿಯಂತ್ರಣ ಏನಂತ ಹೇಳ್ತೀನಿ. ಬೀದಿ ವ್ಯಾಪಾರಿಗಳ ಕಾನೂನು ಪ್ರಕಾರ ತುಂಬಾ ಆಕ್ಚುಲಿ ಈ ಕಾನೂನು ತುಂಬಾ ಒಳ್ಳೆಯ ಕಾನೂನು, ತುಂಬಾ ಒಂದು ಪ್ರಜಾಸತ್ತಾತ್ಮಕ ಕಾನೂನು. ಯಾಕೆ ಅಂತ ಹೇಳಿದ್ರೆ, ಈ ಕಾನೂನು ಪ್ರಕಾರ ಪ್ರತಿಯೊಂದು ನಗರ ಪಾಲಿಕೆ ಒಂದು ಪಟ್ಟಣ ವ್ಯಾಪಾರ ಸಮಿತಿ ಅಂತ ಇರ್ಬೇಕು, ಟೌನ್ ವೆಂಡಿಂಗ್ ಕಮಿಟಿ. ಅದ್ರಲ್ಲಿ 40% ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ. ಮಿಕ್ಕಿರೋರು ಟ್ರಾಫಿಕ್ ಪೊಲೀಸು, ಲ್ಯಾಂಡ್ ಆರ್ಡರ್ ಪೊಲೀಸು, ಸ್ಥಳೀಯ ನಿವಾಸಿಗಳ ಸಂಘಟನೆ ಪ್ರತಿನಿಧಿ, ಟ್ರೇಡ್ ಯೂನಿಯನ್ ಪ್ರತಿನಿಧಿ, ಪ್ಲಾನಿಂಗ್ ಅಥಾರಿಟಿ, ಹೆಲ್ತ್ ಡಿಪಾರ್ಟ್ಮೆಂಟ್, ಇವರೆಲ್ಲ ಇರ್ತಾರೆ. ನಗರ ಪಾಲಿಕೆ ಅವರು ಅದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಬೀದಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನ ತಗೋಬೇಕಾದ್ರು ಮತ್ತೆ ಈ ಕಾನೂನ ಜಾರಿ ಮಾಡೋದು ಈ ಪಟ್ಟಣ ವ್ಯಾಪಾರ ಸಮಿತಿ ಸ್ಥಳೀಯವಾಗಿ. ಸೊ ಒಂದು ಸ್ಥಳೀಯ ಆಶಯಗಳಿಗೆ ಒಂದು ಬೆಲೆ ಕೊಡಬೇಕು, ಸ್ಥಳೀಯವಾಗಿ ತುಂಬಾ ಟ್ರಾಫಿಕ್ ಇಲ್ಲದಂತ ಜಾಗದಲ್ಲಿ ಮಾಡ್ಕೊಂಡು ಹೋಗ್ಲಿ ಅನ್ನುವಂತ ತೀರ್ಮಾನವನ್ನು ಅವ್ರು ತಗೊಳ್ಬಹುದು. ಟ್ರಾಫಿಕ್ ಅದಕ್ಕೆ ಇದು ನಿಯಮಗಳಿದೆ. ನಿಯಮಗಳಾದ ಮೇಲೆ ಅವರು ಅವರವರ ಪರಿಸರಕ್ಕೆ ಅಥವಾ ಸ್ಥಳಕ್ಕೆ ಸಂಬಂಧಿಸಿದಂತೆ ಅವರದೇ ಸ್ಥಳೀಯ ತೀರ್ಮಾನಗಳನ್ನು ತೆಗೆದುಕೊಳ್ಬಹುದು. ಯೂನಿಫಾರ್ಮ್ ತೀರ್ಮಾನಗಳಲ್ಲ, ಬ್ರಾಡರ್ ಗೈಡ್ಲೈನ್ಸ್ ಆಕ್ಟ್ ಅಲ್ಲಿ ಇದೆ. ಮತ್ತೆ ಈ ಆಕ್ಟ್ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದೆ. ಒಂದು ಏನಂತ ಹೇಳಿದ್ರೆ, ಒಂದು ಸೆಕ್ಷನ್ 3(3) ನಲ್ಲಿ ಒಂದು ಕಾನೂನಡಿ ಸಮೀಕ್ಷೆ ನಡೆದು ಎಲ್ಲಾ ಬೀದಿ ವ್ಯಾಪಾರಿಗಳಿಗೂ ಗುರುತಿನ ಚೀಟಿ ಕೊಡೋ ತನಕ ಯಾರನ್ನೂ ಒಕ್ಲೆಬ್ಸಬಾರದು ಅಥವಾ ಸ್ಥಳಾಂತರ ಮಾಡಬಾರದು. ಈಗಾಗಲೇ ಬೀದಿ ವ್ಯಾಪಾರ ಮಾಡ್ತಿರೋರಿಗೆ ಮೊದಲು ಗುರುತಿನ ಚೀಟಿ ಕೊಡಬೇಕು. ಅವ್ರು ಮಾತ್ರ ಬೀದಿ ವ್ಯಾಪಾರ ಮಾಡಬೇಕು. ಮತ್ತೆ ಹೊಸದಾಗಿ ಯಾರು ಆ ಸಮಯದಲ್ಲಿ ತಗೊಳ್ಬಾರ್ದು. ಇಲ್ಲ, ಹೊಸದಾಗಿ ಅರ್ಜಿ ಹಾಕ್ಬೋದು. ಈಗ ಸಮೀಕ್ಷೆ ಮಾಡಿ ಗುರುತಿನ ಚೀಟಿ ಕೊಟ್ಬಿಡಿ ಇರ್ತಾರೆ. ಈಗ ನಾವು ಬೀದಿ ವ್ಯಾಪಾರ ಮಾಡ್ಬೇಕು, ನನ್ಗೆ ಬೇರೆ ಕೆಲಸ ಸಿಕ್ಕಿಲ್ಲ, ನಾನು ಅರ್ಜಿ ಹಾಕ್ಬೋದು, ಬೀದಿ ವ್ಯಾಪಾರ ಮಾಡ್ಬೇಕು, ನನ್ಗೆ ಒಂದು ಜಾಗ ಕೊಡಿ. ಈಗ ಬೆಂಗಳೂರಿನಲ್ಲಿರುವಂತವ್ರು ಈಗ ಒಕ್ಕಲೆಬ್ಬಿಸ್ತಿರುವಂತಹ ಸಂದರ್ಭದಲ್ಲಿ ಬೀದಿ ಅದು ಏನಂತಾರೆ ನೀವು ಹೇಳಿದ್ರಲ್ಲ, ಐಡಿ ಕಾರ್ಡ್, ಗುರುತಿನ ಚೀಟಿ ಅದಿಲ್ಲದೆ ಇರೋರ್ನ ಎಬ್ಬಿಸ್ತಾ ಇದಾರೋ, ಇರೋರ್ನ ಎಬ್ಬಿಸ್ತಿದಾರೋ? ಎಲ್ಲರನ್ನ ಎಬ್ಬಿಸ್ತಿದ್ದಾರೆ. ಅದನ್ನೇ ಹೇಳ್ತಾರೆ, ಇವ್ರು ಕಾನೂನು ಅಂತಾನೆ ನೋಡ್ತಾ ಇಲ್ಲ. ಕಳೆದ ಶುಕ್ರವಾರ ನಾನೇ ನಿಮ್ಯಾನ್ಸ್ ಬ್ಯಾಗೇಟ್ ಅಲ್ಲಿ ಇದ್ದೆ, ಅಲ್ಲಿ ಅವ್ರಿಗೆ ಗುರುತಿನ ಚೀಟಿ ಕೊಟ್ಟಿದ್ದೆ. ಈಟ್ ಮೇನ್ ಫುಟ್ಪಾತ್ ಅಂತಾನೆ ಇದೆ ಗುರುತಿನ ಚೀಟಿಲಿ, ಎಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ ಮಾಡಬಹುದು ಅಂತ ಅದೇ ಬರ್ತಿದೆ. ಆದ್ರೆ ಗುರುತಿನ ಚೀಟಿ ಅನುಮತಿ ಪತ್ರವೋ ಅಥವಾ ಗುರುತಿನ ಚೀಟಿಯೋ? ಗುರುತಿನ ಚೀಟಿ ಕಾರ್ಡ್ ಕೊಟ್ಟಿದ್ದಾರೆ, ಅದೇ ಕಾರ್ಡ್. ಬಟ್ ಅದು ಇವರು ಎರಡು ಕೊಡ್ಬೇಕು. It doesn't entitle them to it entitles them to vend on that spot. See, as per the act, ನಿಮಗೆ ಗುರುತಿನ ಚೀಟಿನೂ ಕೊಡ್ಬೇಕು, ವ್ಯಾಪಾರದ ಪ್ರಮಾಣ ಪತ್ರನೂ ಕೊಡ್ಬೇಕು, ವೆಂಡಿಂಗ್ ಸರ್ಟಿಫಿಕೇಟ್ ಅಂತಾನೂ ಕೊಡ್ಬೇಕು. ಇವ್ರೇನ್ ಮಾಡಿದ್ದಾರೆ, BBMP 2024 ಸಮೀಕ್ಷೆ ಕೈಗೊಂಡ್ರು. ಆ ಸಮೀಕ್ಷೆಯಲ್ಲಿ ಬರೀ 27,000 ಜನನ ಗುರುತಿಸಿದ್ರು. ಆದ್ರೆ ಇದೇ BBMP 80,000 ಜನಕ್ಕೆ PM ಸ್ವನಿಧಿ ಲೋನ್ ಕೊಟ್ಟಿದೆ. ಅದು ಬೀದಿ ವ್ಯಾಪಾರಿಗಳಿಗೆ ಕೊಡುವಂತ ಲೋನ್. ಮತ್ತೆ ನಾವು ಹಲವಾರು ಬೀದಿ ವ್ಯಾಪಾರಿಗಳ ಸಂಘಟನೆಗಳು ಹೇಳಿದ್ದಾರೆ, ಇಷ್ಟೊಂದು ಜನ ಸಮೀಕ್ಷೆಯಿಂದ ಬಿಟ್ಟೋಗಿದ್ದಾರೆ, ನೀವು ಇವ್ರನ್ನ ಕವರ್ ಮಾಡಿಲ್ಲ. ಇನ್ನೊಂದು ಕಂಪಲ್ಸರಿ ಮಾಡಿದ್ರು, ಕರ್ನಾಟಕದ ರೇಷನ್ ಕಾರ್ಡ್ ಇರಬೇಕು ಬೀದಿ ವ್ಯಾಪಾರಿಗಳ ಸಮೀಕ್ಷೆ ಒಳಗೊಳ್ಳಕ್ಕೆ ಅಂತ ಕಂಪಲ್ಸರಿ ಮಾಡಿದ್ರು. ತುಂಬಾ ಜನ ಬಡವರ ಹತ್ರ ಕಾರ್ಡೇ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತು ಎಷ್ಟೊಂದ್ ಜನದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಇನ್ನು ಎಷ್ಟೊಂದ್ ಜನ ಕಾರ್ಡ್ ಅಪ್ಲೈ ಮಾಡಿದ್ರೆ ಸಿಕ್ಕಿಲ್ಲ. ಹೊಸ ರೇಷನ್ ಕಾರ್ಡ್ ಕೊಡೋದು ನಿಲ್ಸಿ ಎಷ್ಟೋ ವರ್ಷ ಆಗೋಯ್ತು. ಸೊ ಹಂಗೂ ಸುಮಾರು ಜನ ಬಿಟ್ಟೋಗಿದ್ದಾರೆ. ಸೊ ಹಾಗಾಗಿ ಇವ್ರ ಸಮೀಕ್ಷೆನೇ ಪೂರ್ಣಗೊಂಡಿಲ್ಲ. ಸಮೀಕ್ಷೆನೇ ಪೂರ್ಣಗೊಂಡಿಲ್ಲ. ಗುರುತಿನ ಚೀಟಿ ಕವರ್ ಆಗಿರೋ 27,000 ಜನಕ್ಕೂ ಕೊಟ್ಟಿಲ್ಲ. ವ್ಯಾಪಾರ ಪ್ರಮಾಣ ಪತ್ರ ಯಾರಿಗೂ ಕೊಟ್ಟಿಲ್ಲ. ಈ ತರ ಆಗಿದೆ. ಒಂದು. ಎರಡನೇದು, ಬೀದಿ ವ್ಯಾಪಾರಿಗಳ ಕಾನೂನು ಸೆಕ್ಷನ್ 18 ಪ್ರಕಾರ ಏನ್ ಹೇಳುತ್ತೆ ಅಂತಂದ್ರೆ, 18(1) ನಲ್ಲಿ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಯಾವುದು ಅಂತ ಹೇಳಿ ಟೌನ್ ವೆಂಡಿಂಗ್ ಕಮಿಟಿ ತೀರ್ಮಾನ ತಗೋಬೇಕು ಅಂತ ಹೇಳುತ್ತೆ. ಇಲ್ಲಿ ಟೌನ್ ವೆಂಡಿಂಗ್ ಕಮಿಟಿ ಇಲ್ಲ.
2019 ಅಲ್ಲಿ ಸೆಟಪ್ ಮಾಡಿದ್ರು ಟೌನ್ ವೆಂಡಿಂಗ್ ಕಮಿಟಿ, ಬಿಬಿಎಂಪಿ 8 ವಲಯಕ್ಕೊಂದು ಪಟ್ಟಣ ವ್ಯಾಪಾರ ಸಮಿತಿ, ಅದ್ರ ಅವಧಿ ಮುಗೀತು. ಆಮೇಲೆ ಜಿಬಿ ಆಯ್ತು, 5 ನಗರ ಪಾಲಿಕೆಗಳು ಬಂತು. ನಾವು ಜಿಬಿ ಆದಾಗಿಂದ ಬೀದಿ ವ್ಯಾಪಾರಿ ಸಂಘಟನೆಗಳು ಹೇಳ್ತಾ ಇದ್ದೀವಿ, ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡಿ. ರಚನೆ ಆಗಿಲ್ಲ. ಪರ್ಮನೆಂಟ್ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಕ್ಕೆ ಎಲ್ಲ ಸರ್ವೆ ಆಗ್ಬೇಕು, ಎಲೆಕ್ಷನ್ ಆಗ್ಬೇಕು, ತಾತ್ಕಾಲಿಕ ರಚನೆ ಮಾಡಿ ಅಂತ ಹೇಳಿದ್ವಿ, ಮಾಡಿಲ್ಲ. 18(1) ಪ್ರಕಾರ ಪಟ್ಟಣ ವ್ಯಾಪಾರ ಸಮಿತಿನೇ ತೀರ್ಮಾನ ತಗೋಬೇಕು, ನೋ ವೆಂಡಿಂಗ್ ಝೋನ್. ಇಲ್ಲಿ ಕೃಷ್ಣ ಬೈರೇಗೌಡರು ಏಕಾಏಕಿ ತೀರ್ಮಾನ ತಗೊಂಡಿದ್ದಾರೆ, ಆಲ್ ಮೇನ್ ರೋಡ್ಸ್ ಆರ್ ನೋ ವೆಂಡಿಂಗ್ ಝೋನ್. ಆತರ ತಗೊಳ್ಳಿಕ್ ಬರೋದಿಲ್ಲ. ಕೃಷ್ಣ ಬೈರೇಗೌಡ ತೀರ್ಮಾನನೋ ಅಥವಾ ಕಾಂಗ್ರೆಸ್ ಮುಖ್ಯಮಂತ್ರಿ ಆದಿಯಾಗಿ ನೀವು ಹೇಳ್ತಿರೋದು ಕರೆಕ್ಟ್. ಈ ಸರ್ಕಾರದ ತೀರ್ಮಾನ, ಈ ಸರ್ಕಾರ ತೀರ್ಮಾನ. ಯಾಕಂದ್ರೆ ನಾನು ಒಂದು ವಿಚಾರ ಕೇಳಿದೆ, ಮುಖ್ಯಮಂತ್ರಿಗಳು ಎಲ್ಲೋ ಒಂದ್ ಕಡೆ ಹೇಳ್ತಾರೆ, ನಾವು ಬೆಂಗಳೂರಿನ ಎಲ್ಲ MLA ಕರೆದಿದ್ವಿ, ಪ್ರತಿಯೊಬ್ಬ MLA ಅದೇನೋ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅಥವಾ ಆರ್ಡರ್ ಇದೆ, ಹಾಗಾಗಿ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಮಾಡ್ಲೇಬೇಕು ಅಂತ. ಬೆಂಗಳೂರಿನಲ್ಲಿ ನನಗಂತೂ ಬಹಳ ಆಶ್ಚರ್ಯದ ವಿಚಾರ ಅದು ಅನ್ನಿಸ್ತು. ಯಾಕಂದ್ರೆ ಎಷ್ಟೋ ಕಡೆಗಳಲ್ಲಿ MLA-ಗಳು ಇದ್ರ ಪರವಾಗಿ ಇರ್ತಾರೆ, ಮತ್ತೆ ಒಂದು ವೋಟ್ ಬ್ಯಾಂಕು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಚೇಲಗಳು ಅದನ್ನ ರಕ್ಷಣೆ ಮಾಡುವಂತದ್ದು ಕೆಲವೊಂದು ನಾನು ನೋಡಿದೀನಿ. ಹಾಗಾಗಿ ಎಲ್ಲಾ MLA-ಗಳು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ವಲ್ಪ ಸಂದೇಹಾಸ್ಪದ ಅಥವಾ ಇರಬಹುದು. ಹಾಗಾಗಿ ಇದು ಸರ್ಕಾರದ ತೀರ್ಮಾನ. JDS, ಕಾಂಗ್ರೆಸ್, ಬಿಜೆಪಿಯ 3 ಪಕ್ಷಗಳ ಶಾಸಕರು, ಬೆಂಗಳೂರಲ್ಲಿರುವಂತಹ ಶಾಸಕರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಅಂದಾಗ ಇದೊಂದು ರೀತಿಯ ಸರ್ವಸಮ್ಮತ ಎಲ್ಲರೂ ಏಕಾಭಿಪ್ರಾಯದಿಂದ ಮಾಡಿರುವಂತ ಕೆಲಸ ಅಂತ ಅನ್ನಿಸ್ತಿಲ್ವಾ? ಈಗ ಸರ್ಕಾರವನ್ನೇ ಹೇಗೆ ಈಗ ವಿರೋಧ ಪಕ್ಷದವರು ಅವರು ಇದಕ್ಕೆ ವಿರೋಧ ಇದೆ ಅಂತ ಹೇಳಿದ್ರೆ ಒಂದು. ಎರಡನೇದು ನಾನು ಹೇಳಿದಂಗೆ ಕಾನೂನಲ್ಲಿ ಪಟ್ಟಣ ವ್ಯಾಪಾರ ಸಮಿತಿ ತೀರ್ಮಾನ ತಗೋಬೇಕು ಒಂದು. ಎರಡನೇದು ಸೆಕ್ಷನ್ 18(1) ಪ್ರಕಾರ ಏನ್ ಹೇಳುತ್ತೆ, ನೀವು ಒಂದು ಜಾಗನ ನೋ ವೆಂಡಿಂಗ್ ಝೋನ್ ಅನ್ನು ಡಿಕ್ಲೇರ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಬೀದಿ ವ್ಯಾಪಾರಿಗಳಿಗೆ ಸ್ಥಳಾಂತರ ಮಾಡ್ಬೇಕು, ಅಷ್ಟೇ ವ್ಯಾಪಾರ ಆಗಂತ ಬೇರೆ ಜಾಗ ಕೊಡ್ಬೇಕು. ಇದು ಕಾನೂನು ಹೇಳ್ತಾರೆ. ನಾನ್ ವೆಂಡಿಂಗ್ ಝೋನ್ ಇಂದ ವೆಂಡಿಂಗ್ ಝೋನ್ ಗೆ ಶಿಫ್ಟ್ ಮಾಡಬೇಕು. ಹೌದು, ಅನ್ಲೆಸ್ ಐಡೆಂಟಿಫೈಯಿಂಗ್ ದ ವೆಂಡಿಂಗ್ ಝೋನ್ ಯು ಕ್ಯಾನಾಟ್ ಡಿಕ್ಲೇರ್ ದಿಸ್ ನಾನ್ ವೆಂಡಿಂಗ್. ಅದು ಒಂದು. ಎರಡನೇದು ಸೆಕ್ಷನ್ 18(3) ಪ್ರಕಾರ ಲಿಖಿತ ನೋಟಿಸ್ ಕೊಡ್ಬೇಕು, 30 ದಿವಸಗಳ ಲಿಖಿತ ನೋಟಿಸ್ ಕೊಡ್ಬೇಕು. ಇಲ್ಲಿ ಕೊಟ್ಟಿಲ್ಲ. ಮತ್ತೆ ಕೊಟ್ಟಿದೀವಿ ಅಂತ ಏನು ಕೊಟ್ಟಿಲ್ಲ. ಅವ್ರು ಒಂದಾದ್ರೂ ತೋರಿಸ್ಬಿಡ್ಲಿ, ಒಂದು ನೋಟಿಸ್ ತೋರಿಸ್ಬಿಡ್ಲಿ, ಯಾವ್ದು ಕೊಟ್ಟಿಲ್ಲ. ಮತ್ತೆ ಇಲ್ಲಿ ನೋಡಿ, ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ಕಾನೂನು ಬಾಹಿರ ಯಾವ್ಯಾವ ಕಾರಣಕ್ಕಾಗಿ ಅಂತ. ಈಗ ಸರ್ಕಾರವೇ ಕೊಟ್ಟಿರುವಂತಹ ID ಕಾರ್ಡ್ ಇದೆ, ಜೊತೆಗೆ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಅನ್ನೋಂಥದ್ದು ಮಾಡಿಲ್ಲ. ಹಾಗಾಗಿ ನೋ ವೆಂಡಿಂಗ್ ಝೋನ್ ಇಂದ ವೆಂಡಿಂಗ್ ಝೋನ್ಗೆ ಶಿಫ್ಟ್ ಮಾಡೋದಕ್ಕೆ ಬೇಕಾದಂತ ಕೆಲಸಗಳನ್ನು ಮಾಡಿಲ್ಲ. ನೋಟಿಸ್ ಕೊಡಬೇಕು, ನೋಟಿಸ್ ಕೊಟ್ಟಿಲ್ಲ. ಇವೆಲ್ಲ ಇರೋವಾಗ ಇದು ಮತ್ತೆ ಇಷ್ಟು ಓಪನ್ ಆಗಿ ಸರ್ಕಾರವೇ ಮಾಡಿರುವಂತಹ ಸರ್ಕಾರದ ನಿಯಮಗಳು ಅಥವಾ ಕಾನೂನುಗಳನ್ನೇ ಒಂದು ಸರ್ಕಾರ ಉಲ್ಲಂಘಿಸ್ತಿದೆ ಅನ್ನೋವಾಗ ಇದು ಯಾಕೆ ಒಂದು PIL ಆಗ್ಲಿ ಅಥವಾ ಬೇರೆ ತರಹದ ರಿಟ್ ಪಿಟಿಷನ್ ಆಗ್ಲಿ ಕೋರ್ಟ್ಗೆ ಹೋಗೋದಿಕ್ಕಾಗಿಲ್ಲ? ಇಲ್ಲಿ ತನಕ ಕೋರ್ಟ್ಗೆ ಹೋಗೋದಕ್ಕೆ ಆಗಿಲ್ಲ ಅನ್ನೋದಲ್ಲ ಪ್ರಶ್ನೆ, ಕೋರ್ಟ್ ಹೋಗೋದಕ್ಕೆ ಆಗಿಲ್ಲ ಅಂತಲ್ಲ. ನಾವು ಕೇಳ್ತಾರ ಪ್ರಶ್ನೆ, ಸರ್ಕಾರ ಮಾಡ್ತಿರೋ ಪ್ರತಿಯೊಂದು ತಪ್ಪು ಯಾಕೆ ಬೀದಿ ವ್ಯಾಪಾರಿಗಳು ಕೋರ್ಟ್ಗೆ ಹೋಗ್ಬೇಕು? ಅದು ಒಂದು. ಎರಡನೇ ನಾನೊಂದು ಹೇಳ್ಬಿಡ್ತೀನಿ, ನಿಮ್ಗೊಂದು ಮಾತು ಹೇಳ್ಬೇಕಾದ್ರೆ, ಮೊನ್ನೆ ಇದೇ ಸಚಿವರು ಈ ಕಾರು ಪಾರ್ಕ್ ಆಗಿರ್ತಾವಲ್ಲ ರೋಡಲ್ಲಿ, ತುಂಬಾ ದಿವಸದಿಂದ ಪಾರ್ಕ್ ಆಗಿರೋದು ಎತ್ತಗಡೆ ಮಾಡ್ಬೇಕು ಅಂತ ಹೇಳಿ ಅದಕ್ಕೆ ಮಾತ್ರ ಲಿಖಿತ ನೋಟಿಸ್ ಕೊಟ್ಟಿದ್ದಾರೆ. 15 days ಮಿನಿಸ್ಟರ್ ಹೋಗಿ ಕಾರ್ ಕ್ಲಾಸ್ ಓಡಿಸ್ಬಿಟ್ಟು ನೋಟಿಸ್ ಅಂಟಿಸ್ತಾರೆ. ಶ್ರೀಮಂತರು ಕಾರ್ ತೆರವುಗೊಳಿಸಕ್ಕೆ ರಿಟರ್ನ್ ನೋಟಿಸ್ ಇದೆ, ಮಿನಿಸ್ಟರ್ ಹೋಗಿ ಅದನ್ನ ಗಾಜ್ ಓಡಿಸ್ಬಿಟ್ಟು ಇದನ್ನ ಅಂಟಿಸ್ತಾರೆ. ಬೀದಿ ವ್ಯಾಪಾರಿಗಳಿಗೆ ಕಾನೂನು ಪ್ರಕಾರ ಲಿಖಿತ ನೋಟಿಸ್ ಕೊಡ್ಬೇಕು ಅಂತ ಹೇಳಿದ್ರು ಕೊಡ್ತಾ ಇಲ್ಲ. ನಾವು ಕೇಳ್ತಾ ಇರೋದು, ಏನ್ ಈ ನಗರದಲ್ಲಿ ಬಡವ್ರಿಗೊಂದು ಕಾನೂನು, ಶ್ರೀಮಂತರಿಗೊಂದು ಕಾನೂನು ಇದೆಯಾ ಅನ್ನೋದು ಒಂದು. ಆರ್ಟಿಕಲ್ ಖಂಡಿತ ಇದೆ, ಅದೇ ರೀತಿ ಕೃಷ್ಣ ರೆಡ್ಡಿ ಅವರೇ, ನೀವೇ ಬಹಳಷ್ಟು ಒತ್ತುವರಿ ವಿರುದ್ಧ ಹೋರಾಟ ಮಾಡಿದ್ದೀರಾ. ಮಾನ್ಯತಾ ಟೆಕ್ ಪಾರ್ಕ್ ಇರ್ಬೋದು, ರಾಜಕಾಲುವೆಗಳು ಒತ್ತುವರಿ ಇರ್ಬೋದು, ಅದ್ರ ಬಗ್ಗೆ ಅವ್ರು ಕ್ರಮ ತಗೊಂಡಿಲ್ಲ, ನೀವೇ ಹೋರಾಟ ಮಾಡಿದ್ದೀರಾ. ಅದ್ರ ಬಗ್ಗೆ ಇವತ್ತಿಗೂ ಮಾತಾಡ್ತಾ ಇಲ್ಲ. ಬದಲಿಗೆ ಇವರು ಸ್ಟ್ರೀಟ್ ವೆಂಡರ್ಸ್ ನ ಮಾಫಿಯಾ ಅಂತ ಹೇಳ್ತಾರೆ. ಯಾವ ಮುಖ್ಯಮಂತ್ರಿಗಳ ಹತ್ರ 1400 ಕೋಟಿ ಆಸ್ತಿ ಇದೆಯೋ, ಯಾವ ಮುಖ್ಯಮಂತ್ರಿಗಳು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ಬೇಕಾದ್ರೆ 36,000 ಗಾರ್ಬೇಜ್ ಸ್ಕ್ಯಾಮ್ ಆಲ್ಮೋಸ್ಟ್ ಆಯ್ತು. ರಾಮ್ಕಿಯಿಂದ ಎಷ್ಟು ಜನರ ಜೀವನ ಹಾಳಾಗಿದೆ ಆ ಹಳ್ಳಿಗಳಲ್ಲಿ, ಮಾವಳಿಪುರ, ಮಂಡೂರಲ್ಲೆಲ್ಲ ಹಾಳಾಗಿದೆ. ಅಂತವ್ರು 36,000 ಟೆಂಡರ್ ಕೊಡ್ತಾ ಇದ್ರು. ಯಾರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿದ್ರು, ಇವರು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ಬೇಕಾದ್ರೆ ಅದಾನಿ ಇನ್ಫ್ಲೇಟೆಡ್ ಬಿಡ್ ಹಾಕಕ್ಕೆ ಅವಕಾಶ ಕೊಡ್ತಾರೆ, ಅದಾನಿಗೆ ಸಾರ್ವಜನಿಕ ಭೂಮಿ ಕೊಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಇಂಥವ್ರು ಬೀದಿ ವ್ಯಾಪಾರಿಗಳನ್ನ ಮಾಫಿ ಅಂತ ಕರೀತಾರೆ ಅಂತ ಹೇಳಿದ್ರೆ ನಾವ್ ಇವ್ರಿಗೆ ಏನ್ ಕರಿಬೇಕು? ಈ ಪ್ರಶ್ನೆ ಬರುತ್ತೆ. ಅಲ್ಲಿ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತಾರೆ, ನೀವು ಶ್ರೀಮಂತರಿಗೊಂದು ಕಾನೂನು, ಬಡವರಿಗೊಂದು ಕಾನೂನು ಇದೆ ಅನ್ನೋದಕ್ಕೆ. ಬಡವರು ಇರ್ಬೇಕು, ಶ್ರೀಮಂತರು ಇರ್ಬೇಕು ಅಂತಾರೆ. ಅಂದ್ರೆ ಅದೊಂಥರ ಇನ್ಸೆನ್ಸಿಟಿವ್ ಮಾತಾ ಅಥವಾ ಪ್ರಾಸಂಗಿಕವಾಗಿ ಬಂದಿರೋದಾ ಅಥವಾ ಸತ್ಯವಾ? ಇದು ಇನ್ಸೆನ್ಸಿಟಿವ್ ಮಾತು. ಬಡವ್ರನ್ನು ಶ್ರೀಮಂತರನ್ನು ಒಂದೇ ತಕ್ಕದಲ್ಲಿ ನೋಡಕ್ ಆಗಲ್ಲ. ಅಲ್ಲ, ಬಡವರು ಬದುಕಬೇಕು ಅನ್ನೋದು ಬೇರೆ ಪ್ರಶ್ನೆ, ಬಡವರು ಇರ್ಬೇಕು ಅನ್ನುವಂಥದ್ದು ಒಬ್ಬ ರಾಜಕಾರಣಿ ಹೇಳುವ ಮಾತಾ? ಬಡವ್ರು ಇರಬಾರ್ದು ಅಂತಲ್ಲ, ಬಡವ್ರು ಬದುಕಬೇಕು, ಆದ್ರೆ ಬಡತನ ಹೋಗ್ಬೇಕಲ್ವಾ? ಬಡತನ ಹೋಗ್ಬೇಕು ಅನ್ನುವಂತ ವಿಚಾರ ಇಟ್ಕೊಂಡು ಹೇಳ್ಬೇಕು ಹೊರತು ಬಡವರ ಶ್ರೀಮಂತರು ತಮ್ಮ ಮಕ್ಕಳು. ಈಗ ನೀವು ಹೇಳ್ತಿರೋಗಿ ನಾನೊಂದು ಡೆವಿಲ್ಸ್ ಅಡ್ವೊಕೇಟ್ ತರ ಪ್ರಶ್ನೆ ಕೇಳಿದೆ, ಯಾಕೆ ನೀವು ಕೋರ್ಟ್ ಹೋಗಿಲ್ಲ ಅಂತ.
ಕೋರ್ಟ್ಗೆ ಹೋಗುವಂತಹ ಸಾಮರ್ಥ್ಯ ಈ ಜನರಲ್ಲಿ ಇದೆಯಾ? ಅದನ್ನೇ ಅನ್ಆರ್ಗನೈಸ್ಡ್ ಸೆಕ್ಟರ್ ಇದು. ಹೇಳ್ತಾರೆ. ಆದ್ರೆ ಆರ್ಗನೈಸ್ಡ್ ಆಗು ನೀವೇ ಒಂದು ವ್ಯಾಪಾರಿಗಳ ಸಂಘ ಮಾಡಿದ್ದೀರಾ, ಆಗ ನೀವು ವಕೀಲರು ಇದ್ದೀರಾ, ಇಂಥ ಹಲವಾರು ವಿಚಾರಗಳ ಬಗ್ಗೆ ನೀವು ಜನಪರ ಹೋರಾಟಗಳನ್ನ ಕೋರ್ಟ್ಗಳಲ್ಲಿ ಕೇಸ್ಗಳನ್ನ ಹಾಕೊಂಡು ಬಂದಿದ್ದೀರಾ. ಆದ್ರೆ ಇಂತಹ ಒಂದಷ್ಟು ಇರುವಾಗ್ಲೂ ಒಂದಷ್ಟು ಕಡೆ ಸಂಘಟಿತರಾಗಿದ್ದಾರಲ್ವಾ, ಆ ಸಂಘಟಿತರಾಗಿದ್ರು ಯಾಕೆ ಒಂದು ಹೋರಾಟ ಇಲ್ಲಿ ರೂಪುಗೊಳ್ತಾ ಇಲ್ಲ? ಹೋರಾಟ ಆಗಿದೆ, ಹೋರಾಟ ರೂಪುಗೊಂಡಿದೆ. ಈಗ ಕಳೆದ ವಾರ ಸುಮಾರು 3-4 ಸಾವಿರ ಜನ ಫ್ರೀಡಂ ಪಾರ್ಕ್ ಅಲ್ಲಿ ಸೇರಿದ್ರು, ಬೀದಿ ವ್ಯಾಪಾರಿಗಳು. ಯೂನಿಯನ್ ಅಲ್ಲಿ ಇರೋರು, ಯೂನಿಯನ್ ಅಲ್ಲಿ ಇಲ್ದಿರೋರು, ಬೆಂಗಳೂರಿನ ಹಲವಾರು ಭಾಗದಿಂದ ಬಂದಿದ್ರು, ಫ್ರೀಡಂ ಪಾರ್ಕ್ ಗೆ ಬಂದಿದ್ರು. ಮತ್ತೆ ಹಲವಾರು ಭಾಗದಲ್ಲಿ ಈ ತರ ಎತ್ತಂಗಡಿ ಆಗಿದೆ. ನಾವು ಪ್ರಶ್ನೆ ಇರೋದು, ನಾವು ಕೋರ್ಟ್, ನೀವ್ ಯಾಕೆ ಕೋರ್ಟ್ ಹೋಗ್ತಿಲ್ಲ ಅಂದ್ರೆ, ನೋಡಿ, ಇಂಡಿವಿಜುವಲ್ ಮಾರ್ಕೆಟ್ ಅಲ್ಲಿ ಎತ್ತಂಗಡಿ ಆಗಿದ್ದಾಗ ನಾವು ಕೋರ್ಟ್ ಹೋಗಿದ್ವಿ. ಜಯನಗರ, ಸಾರಕ್ಕಿ, ಜಯನಗರ 9th ಬ್ಲಾಕ್, ಬನಶಂಕರಿ, ಚರ್ಚ್ ಸ್ಟ್ರೀಟ್, ಇವೆಲ್ಲ ಸ್ಟೇ ತಗೊಂಡ್ ಬಂದಿದ್ದೀವಿ. ಇಲ್ಲಿ ನಾವು ಹೇಳ್ತಾ ಇರೋದು, ಇಲ್ಲಿ ಕೋರ್ಟ್ ಹೋಗೋದಕ್ಕೆ ಮುಂಚೆ ಫಸ್ಟ್ ನಾವು ಜನರ ನ್ಯಾಯಾಲಯದಲ್ಲಿ ನಮ್ಮ ಜನಪ್ರತಿನಿಧಿಗಳಿಗೆ ಕೇಳ್ತಾ ಇದ್ದೀವಿ, ನೀವ್ ಯಾಕೆ, ನೀವೇ ಒಂದು ಕಾನೂನ ಪಾಲಿಸ್ಬೇಕು, ನೀವೇ ಯಾಕೆ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀರಾ? ಫಸ್ಟ್ ನೀವು ನಮ್ಗೆ ಹೇಳಿ. ನಮ್ ಕೋರ್ಟ್ ಹೋಗೋದು ಬೇಡ, ಅದ್ ನಾವ್ ನೋಡ್ಕೊಂತೀವಿ, ಬಟ್ ನೀವು ಫಸ್ಟ್ ಹೇಳಿ. ಆದ್ರೆ ಇಲ್ಲಿ ಇನ್ನೊಂದು ವರ್ಗದ ಜನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಎಷ್ಟೋ ಕಡೆಗಳಲ್ಲಿ ಫುಟ್ಪಾತ್ ನ ಆಕ್ರಮಿಸಿಕೊಂಡಿದ್ದಾರೆ, ದಾರಿನೇ ಬಿಡ್ತಾ ಇಲ್ಲ, ಜನನಿಬಿಡ ಪ್ರದೇಶಗಳು, ವಾಹನಗಳಿರುವಂತದ್ದು. ಅಲ್ಲಿ ನಾವು ಫುಟ್ಪಾತ್ ಇಂದ ಕೆಳಗಡೆ ಇಳಿದ್ರೆ ಯಾರೋ 2 ವೀಲರ್ ಅಲ್ಲೋ 4 ವೀಲರ್ ಅಲ್ಲೋ ಬಂದಂತವ್ರು, ವೇಗವಾಗಿ ಬರೋರು, ಅದು ಟ್ರಾಫಿಕ್ ಅಲ್ಲಿ ನುಗ್ಗುವಂತವ್ರು, ಆಕ್ಸಿಡೆಂಟ್ ಗಳಾಗಿ ಜನ ಸತ್ತಿದ್ದಾರೆ. ಹಾಗಾಗಿ ಫುಟ್ಪಾತ್ ಗಳನ್ನ ತೆರವು ಮಾಡಿ, ಇಲ್ಲಿ ಫುಟ್ಪಾತ್ ವ್ಯಾಪಾರಕ್ಕೆ ಇಲ್ಲಿ ಅಗತ್ಯ ಇಲ್ಲ, ಬೇರೆ ಕಡೆ ಮಾಡ್ಕೊಳ್ಳಿ. ಅವ್ರದ್ದು ಒಂದು ಸರಿ ಅನ್ಸಲ್ವಾ? ನಿಮ್ಗೆ ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ನೀವು ಆ 4-5 ಅಂಶ ಸೇರಿಸ್ಬಿಟ್ಟಿದ್ದೀರಾ, 4-5 ಅಂಶ ಸೇರಿಸಿ ಸರಿನಾ ಇಲ್ವಾ ಅಂತ ಹೇಳ್ತಾ ಇದ್ರೆ, ಅದ್ರ ಬಿಡಿಸಿ ಒಂದೊಂದಕ್ಕೂ ಹೇಳ್ಬೇಕಾಗುತ್ತೆ. ಬೀದಿ ವ್ಯಾಪಾರಿಗಳಿಂದ ಒಂದು ಒತ್ತುವರಿ ಆಗಿದೆಯಾ, ಫುಲ್ ಫುಟ್ಪಾತ್ ಆಕ್ಯುಪೈ ಮಾಡಿದಾರ? ಖಂಡಿತ ಕೆಲವು ಭಾಗದಲ್ಲಿ ಆಗಿದೆ, ಅದ್ರ ಬಗ್ಗೆ 2 ಮಾತಿಲ್ಲ. ಅದಕ್ಕೋಸ್ಕರ ಈ ಪಟ್ಟಣ ವ್ಯಾಪಾರ ಸಮಿತಿ ಇರೋದು, ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಪಟ್ಟಣ ವ್ಯಾಪಾರ ಸಮಿತಿ ಆಗ್ಬೇಕು. ಈ ತರ ಕಂಪ್ಲೇಂಟ್ ಗಳಿದ್ರೆ ಅದನ್ನ ಅಲ್ಲಿ ಸಾಲ್ವ್ ಆಗ್ಬೇಕು. 2ನೇದು, ನಾವು ಬೀದಿ ವ್ಯಾಪಾರಿಗಳ ಸಂಘಟನೆಯಿಂದ ಕೇಳ್ತಾ ಇರೋದು, ನೀವು ಸಮೀಕ್ಷೆ ಕರೆಕ್ಟ್ ಆಗಿ ಮಾಡ್ಬಿಡಿ, ಯಾರ್ಯಾರು ಸಮೀಕ್ಷೆಯಲ್ಲಿ ಕವರ್ ಆಗಿದ್ದಾರೋ ನೀವೇ ಬಾಕ್ಸ್ ಡ್ರಾ ಮಾಡ್ಕೊಡ್ಬಿಡಿ, ಒಂದೊಂದು ಜಾಗದಲ್ಲಿ ಲೈನ್ ಡ್ರಾ ಮಾಡ್ಕೊಡ್ಬಿಡಿ. ಕೆಲವು ಕಡೆ ಈಗ ಕಾರ್ಪೊರೇಷನ್ ಸರ್ಕಲ್, ಕೋರ್ಮಂಗ್ಲ, ಈ ಫೋರಂ ಮಾಲ್ ಇಂದ ಜಿವಿಗೆ ಹೋಗೋ ರೋಡು, ಜಯನಗರ ಅಶೋಕ ಪಿಲ್ಲರ್ ಇಂದ ಮಾಧವನ್ ಪಾರ್ಕ್ ಕಡೆ ಹೋಗೋ ರೋಡು, ಈ ತರ ಸುಮಾರು ರೋಡ್ಗಳಲ್ಲಿ 18-20 ಅಡಿ ಫುಟ್ಪಾತ್ ಇದೆ. ಆ ತರ ಫುಟ್ಪಾತ್ ಗಳಲ್ಲಿ ನಾವು 4-5 ಅಡಿ ಕೇಳ್ತಾ ಇದೀವಿ ಅಷ್ಟೇ. ನಾವೇನ್ ಫುಲ್ ಫುಟ್ಪಾತ್ ಕೊಡಿ, ಅರ್ಧ ಫುಟ್ಪಾತ್ ಕೊಡಿ ಅಂತ ಕೇಳ್ತಾ ಇಲ್ಲ. ತುಂಬಾ ಚಿಕ್ಕದಾಗಿರೋ ಕಡೆ ಫುಟ್ಪಾತ್, ಅದೇ ಫುಟ್ಪಾತ್ ಅಲ್ಲಿ ರೋಡ್ ಸೈಡ್ ಪಾರ್ಕಿಂಗ್ ಇರ್ತಾವಲ್ಲ, ರೋಡ್ ಸೈಡ್ ಮಾತ್ರ 2 ಸೈಡ್ ಪಾರ್ಕಿಂಗ್ ಕೊಡ್ತಾರೆ. ಆ ಪಾರ್ಕಿಂಗ್ ಕೊಟ್ಟಿರೋ ಜಾಗನ ನಮ್ಗೆ ಕೊಡಿ. ಫುಟ್ಪಾತ್ ಚಿಕ್ಕದಾಗಿದೆ, ಪಾದಚಾರಿಗಳು ಓಡಾಡಿ, ಏನ್ ಕಾರ್ ಪಾರ್ಕಿಂಗ್, ಉಚಿತ ಕಾರ್ ಪಾರ್ಕಿಂಗ್ ಕೊಟ್ಟಿದ್ದೀರೋ ನೀವು ನಮ್ಗೆ ಅದನ್ನ ಕೊಡಿ. ಅದನ್ನ ನಾವು ಕೇಳ್ತಾ ಇರೋದು. ಈ ಫುಲ್ ಎಲ್ಲಿದ್ರು ಫುಟ್ಪಾತ್ ಅಲ್ಲೇ ಮಾಡ್ಬೇಕು, ಫುಟ್ಪಾತ್ ಬರೀ 4 ಅಡಿ ಇದ್ರು 4 ಅಡಿ ಮಾಡ್ಬೇಕು, ಆತರ ಯಾರು ಕೇಳ್ತಾನೆ ಇಲ್ಲ. ಮತ್ತೊಂದು ನಿಯಂತ್ರಣ ಬೇಕು ಅಂತಾನೆ ಕೇಳ್ತಾ ಇರೋದು. ಅದು ಒಂದು ನೀವು ಕೇಳ್ತಾ ಇರೋದೇನು ಅಂದ್ರೆ, ಅದನ್ನ ಮಾಡೋ ತನಕ ಇದು ಫುಟ್ಪಾತ್ ಆಕ್ರಮಿಸ್ಕೊಂಡಿದ್ರು ತೆರವು ಮಾಡಬೇಡಿ ಅಂತ. ಇಲ್ಲ, ನಾವು ಅದನ್ನ ಹೇಳ್ತಾನೆ ಇಲ್ಲ. ನಾವು ಸರ್ಕಾರ ಅದನ್ನ ಹೇಳ್ತಿರ್ಬೋದಲ್ಲ. ನಾವು ಸರ್ಕಾರದ ಮುಂದೆ, ಸರ್ಕಾರದ ಜೊತೆ ಇರೋ ಸಭೆನಲ್ಲಿ ನಾವ್ ಹೇಳಿರೋದೇ ಇಷ್ಟು, ಎಲ್ಲಿ ವ್ಯಾಪಾರ ಮಾಡ್ಬೋದು, ವ್ಯಾಪಾರ ಮಾಡಬಾರ್ದು ಅನ್ನೋದು ನೀವು ಕೇಂದ್ರೀಕೃತವಾಗಿ ತೀರ್ಮಾನ ತಗೋಬೇಡಿ. ಪಟ್ಟಣ ವ್ಯಾಪಾರ ಸಮಿತಿ ಕೂಡಲೇ ರಚನೆ ಆಗಿ ಅಲ್ಲಿ ತಗೊಳ್ಳಿ. ಒಂದು ಏರಿಯಾದಲ್ಲಿ 8 ಅಡಿ ಫುಟ್ಪಾತ್ ಇದ್ದು ಫುಲ್ ಬೀದಿ ವ್ಯಾಪಾರಿಗಳಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಬೀದಿ ವ್ಯಾಪಾರಿಗಳು ಅದನ್ನ ಖಾಲಿ ಮಾಡ್ಬೇಕು. ಅದ್ರ ಬಗ್ಗೆ 2 ಮಾತಿಲ್ಲ, ಅದು ಸಂಶಯವೇ ಇಲ್ಲ. ಯಾವ ಬೀದಿ ವ್ಯಾಪಾರಿ ಸಂಘಟನೆನೋ ಆತರ ಹೇಳ್ತಾ ಇಲ್ಲ, ಯಾರು ಹೇಳ್ತಾ ಇಲ್ಲ. ಅದನ್ನ ನಾವ್ ಹೇಳ್ತಾ ಇರೋದು, ಅದನ್ನ ಪಟ್ಟಣ ವ್ಯಾಪಾರ ಸಮಿತಿ ರಚನೆ. ಸರ್, ನಾವೇ ಹಲವಾರು ಏರಿಯಾದಲ್ಲಿ ನಾವು ಕೇಳ್ತಾನೆ ಇದೀವಿ. ಜಯನಗರ ಅಲ್ಲೆಲ್ಲ ನೀವು ಬಾಕ್ಸ್ ಹಾಕಿ ಕೊಟ್ಬಿಡಿ, ನೀವು ಲೈನ್ ಹಾಕಿ ಕೊಟ್ಬಿಡಿ, ಕೇಳ್ತಾ ಇಲ್ಲ. ಕೆಲವು ಮಾರ್ಕೆಟ್ ಅಲ್ಲಿ ಮಾಡಿದ್ದಾರೆ. ಈಗ ಕೆಲವು ಮಾರ್ಕೆಟ್ ಅಲ್ಲಿ ಸೌತ್ ಡಿವಿಷನ್ ಅಲ್ಲಿ ರಸ್ತೆ ಬದಿನಲ್ಲಿ ಲೈನ್, ವೈಟ್ ಲೈನ್ ಮಾಡಿರೋದಕ್ಕೆ ಯಾರು ತಪ್ಪು? ರಾಜಕಾರಣಿಗಳದ, ಅಧಿಕಾರಿಗಳದ? ಯಾಕಂದ್ರೆ ರಾಜಕಾರಣಿಗಳು ಬರ್ತಾರೆ ಹೋಗ್ತಾರೆ, ಕಾನೂನುಗಳನ್ನ ಅನುಷ್ಠಾನ ಮಾಡ್ಬೇಕಾಗಿರುವಂತವ್ರು ಅಧಿಕಾರಿಗಳು. ಈಗ ಅಧಿಕಾರಿಗಳ ಮೇಲೆ ಶಾಸಕರು, ಸ್ಥಳೀಯ ಶಾಸಕರು ಇರ್ತಾರೆ, ಅವ್ರಿಗೆ ಯಾವುದೇ ತರಹದ ಎಕ್ಸಿಕ್ಯೂಟಿವ್ ಪವರ್ ಇರುವಂತಹದ್ದು ಮಂತ್ರಿಗಳು, ಮುಖ್ಯಮಂತ್ರಿಗಳು ಮತ್ತೆ ಅಧಿಕಾರಿಗಳು. ಸರ್, ಇಬ್ಬರದು ತಪ್ಪಿದೆ. ಯಾಕಂದ್ರೆ ಇಷ್ಟು ದಿವಸ ಈ ಪಟ್ಟಣ ವ್ಯಾಪಾರ ಸಮಿತಿಯಲ್ಲಿ ಇದ್ದಿದ್ದು ಅಧಿಕಾರಿಗಳು, ಅವ್ರೇನ್ ಕ್ರಮ ತಗೊಂಡಿಲ್ಲ. ಅದನ್ನ ಈ ಕಾನೂನು ಸರಿ ಪಾಲನೆ ಆಗ್ತಿದೆ ಇಲ್ವಾ ನೋಡ್ಬೇಕಾಗಿದೆ ರಾಜಕಾರಣಿಗಳು, ಅದನ್ನು ಅವರು ಸಹ ನೋಡಿಲ್ಲ. ಅವ್ರಿಬ್ರದ್ದು ತಪ್ಪಿದೆ. ಕೆಲವು ಕಡೆ ಬೀದಿ ವ್ಯಾಪಾರಿಗಳು ಜಾಸ್ತಿ ಆಕ್ಯುಪೈ ಮಾಡ್ಕೊಂಡಿದ್ರೆ ಬೀದಿ ವ್ಯಾಪಾರಿಗಳದ್ದು ತಪ್ಪಿದೆ. ನಾವ್ ಹೇಳ್ತಾ ಇರೋದು, ಇಲ್ಲಿ ಸಮಸ್ಯೆ ಇಲ್ಲ ಅಂತಾನೆ ನಾವ್ ಹೇಳ್ತಾ ಇಲ್ಲ, ಸಮಸ್ಯೆ ಇದೆ. ಅದನ್ನ ಪರಿಹಾರ ಮಾಡೋದು ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಮಾಡ್ಬೇಕು. 3ನೇದು ನೀವು ಇನ್ನೊಂದು ಹೇಳಿದ್ರಿ, ಈಗ ಜನ ಸಾಯ್ತಾ ಇದ್ದಾರೆ. ಈ ಮಿನಿಸ್ಟ್ರು, ಚೀಫ್ ಮಿನಿಸ್ಟ್ರು ಪದೇ ಅದನ್ನೇ ಹೇಳ್ತಾ ಇದ್ದಾರೆ, ಇಷ್ಟು ಜನ ಪಾದಚಾರಿಗಳು ಸತ್ತಿದ್ದಾರೆ. ನಾವು ಅವತ್ತಿಂದ ಒಂದೇ ಕೇಳ್ತಾ ಇರೋದು, ನೀವು ಒಂದು FIR ತೋರಿಸ್ಬಿಡಿ ನಮ್ಗೆ. ಇಲ್ಲಿ ಬೀದಿ ವ್ಯಾಪಾರ ಇರೋದ್ರಿಂದ ಅವ್ರು ರೋಡ್ ಬಂದ್ರು, ಹಾಗಾಗಿ ಒಂದು ಗಾಡಿ ಅವ್ರು ಓಡಿತ್ತು, ಸತ್ರು ಅಥವಾ ಕೈ ಮುರ್ಕೊಂಡ್ರು, ಏನಾದ್ರು ಒಂದು ತೋರಿಸಿ ಖಂಡಿತ ಅಲ್ಲಿ ಕ್ರಮ ತಗೊಳ್ಳೋಣ. ಬೆಂಗಳೂರು ಸಂಚಾರಿ ಪೊಲೀಸ್ ಒಂದು ಮಾಹಿತಿಯ ಪ್ರಕಾರ, CAG ರಿಪೋರ್ಟ್ ಗಳ ಪ್ರಕಾರ, ಮಿನಿಸ್ಟ್ರಿ ಆಫ್ ರೋಡ್ಸ್, ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಇವ್ರ ಅಂಕಿಅಂಶಗಳ ಪ್ರಕಾರ ಜನ ಜಾಸ್ತಿ ಸಾಯ್ತಾ ಇರೋದು ರಸ್ತೆ ದಾಟ್ಬೇಕಾದ್ರೆ.
ಈಗ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ತುಮಕೂರು ರೋಡ್, ಔಟರ್ ರಿಂಗ್ ರೋಡ್, ಸರ್ಜಾಪುರ್ ರೋಡ್ ಇಲ್ಲೆಲ್ಲ ತುಂಬಾ ಅಗಲ ಇದೆ ರಸ್ತೆಗಳು, ದಾಟಕ್ ಆಗೋದಿಲ್ಲ. ರಸ್ತೆ ದಾಟ್ಬೇಕಾದ್ರೆ ಜನ ಸಾಯ್ತಾ ಇದ್ದಾರೆ. ಎರಡನೇದು ಡ್ರಂಕ್ ಅಂಡ್ ಡ್ರೈವಿಂಗ್ ಇಂದ ಜನ ಸಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ಈಗ ರೋಡ್ ಕ್ರಾಸ್ ಮಾಡಕ್ ಸುಲಭ ಮಾಡೋದಕ್ಕೆ ಯಾರು ಮಾಡ್ತಾ ಇಲ್ಲ. ಎಲ್ಲೋ 2-3 ಕಿಲೋಮೀಟರ್ ಒಂದು ಸ್ಕೈ ವಾಕ್ ಕಟ್ಬಿಡ್ತಾರೆ. ಆ ಸ್ಕೈ ವಾಕ್ ಅಲ್ಲಿ ಲಿಫ್ಟ್ ವರ್ಕ್ ಆಗೋದಿಲ್ಲ. ನೀವು ವಿಕಲಚೇತನರಾಗಿದ್ರೆ, ಹಿರಿಯ ನಾಗರಿಕರಾಗಿದ್ರೆ ನಿಮ್ಗೆ ಹತ್ಲಿಕ್ಕೆ ಆಗೋದಿಲ್ಲ, ಇಳಿಲಿಕ್ಕೆ ಆಗೋದಿಲ್ಲ. ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ಎಷ್ಟೋ ಕಡೆ ಫುಟ್ಪಾತ್ ಇಲ್ಲ, ಅದ್ರ ಬಗ್ಗೆ ಕ್ರಮ ತಗೊಂತಿಲ್ಲ. ಡ್ರಂಕ್ ಅಂಡ್ ಡ್ರೈವಿಂಗ್ ಅದ್ರ ಬಗ್ಗೆ ಒಂಚೂರು ಆಗೀಗ ಕ್ರಮ ತಗೊಂತಾರೆ. ಅದನ್ನೆಲ್ಲ ಬಿಟ್ಬಿಟ್ಟು ಬೀದಿ ವ್ಯಾಪಾರಿಗಳಿಗೆ ಒಂದು ಗೂಬೆ ಕೂರಿಸ್ಬಿಟ್ರೆ, ಇಲ್ಲ ಬೀದಿ ವ್ಯಾಪಾರಿಗಳಿಂದಾನೇ ಜನ ಸಾಯ್ತಿದ್ದಾರೆ ಅನ್ನೋದು. ಇದರಿಂದ 2 ತರ ಸಮಸ್ಯೆ ಆಗುತ್ತೆ. ಒಂದು ಬೀದಿ ವ್ಯಾಪಾರಿಗಳಿಗೂ ಹಾನಿ, ಎರಡನೇದು ನಿಜವಾಗ್ಲೂ ಪಾದಚಾರಿಗಳ ರಕ್ಷಣೆ ನೋಡ್ತಾ ಇಲ್ಲ. ಯಾಕಂದ್ರೆ ನೀವು ನಿಜವಾಗ್ಲೂ ಏನ್ ಮಾಡ್ಬೇಕು ಅದ್ ಮಾಡ್ತಾ ಇಲ್ಲ. ಸರ್ 2009-10ರಲ್ಲಿ ನಾವೇ ಒಂದಷ್ಟು ಜನ ಸೇರ್ಕೊಂಡು ಕಮ್ ಕ್ರಾಸ್ ದ ರೋಡ್ ಅಂತ ಒಂದು ರಿಪೋರ್ಟ್ ಮಾಡಿದ್ವಿ. ಹೆಬ್ಬಾಳ್ ಜಂಕ್ಷನ್, ಈ ಚಾಲುಕ್ಯ ಹೋಟೆಲ್ ಸರ್ಕಲ್, ಇನ್ಫೆಂಟ್ರಿ ರೋಡ್, ಮಲ್ಲೇಶ್ವರಂ ಭಾಷ್ಯಂ ಸರ್ಕಲ್, ಎಷ್ಟು ಕಷ್ಟ ಆಗ್ತಿದೆ ಕ್ರಾಸ್ ಮಾಡ್ಲಿಕ್ಕೆ. ಸಿಗ್ನಲ್ ಗಳ ಮಧ್ಯೆ ಅಗ್ಲ ಸಿಗ್ನಲ್ ಇದೆ, ಅಗ್ಲ ಜಾಗ ಇರುತ್ತೆ ಸರ್. 4 seconds ಇರುತ್ತೆ ನಿಮ್ಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಲಿ, ಅನ್ನೋದ್ರಲ್ಲಿ ನಿಮ್ಗೆ ದಾಟಕ್ಕೆ. ಆ ರಿಪೋರ್ಟ್ ನ ಅಲ್ಲಿ ನಾವೇನ್ ಹೇಳಿದ್ವು, ಏನ್ ರೆಕಮೆಂಡೇಶನ್ಸ್ ಕೊಟ್ಟಿದ್ವು, ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ಸ್ಕೈ ವಾಕ್ ಮೇಲೆ ಸ್ಕೈ ವಾಕ್ ಕಟ್ತೀರಾ, ಲಿಫ್ಟ್ ಇರಲ್ಲ, ಎಸ್ಕಲೇಟರ್ ಇರಲ್ಲ, ಹಿಂಗ್ ಹೋಗ್ಬೇಕು ಜನ. ವೀಕ್ಷಕರ, ಇಷ್ಟೊತ್ತು ವಿನಯ್ ಶ್ರೀನಿವಾಸ್ ಅವರು ಹೇಳಿದಂತ ವಿಚಾರದಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಕೆಲವು ಭಾಗಗಳಲ್ಲಿ ತೆರವು ಮಾಡುವಂತ ಅಗತ್ಯ ಮತ್ತು ಅನಿವಾರ್ಯತೆ ಇರುತ್ತೆ. ಹಾಗಂತೇಳಿ ಎಲ್ಲಾ ಕಡೆಯೂ ಅಲ್ಲ. ಹಾಗಾಗಿ ಮುಂದಿನ ಬೆಳವಣಿಗೆಗಳನ್ನ ನೋಡ್ಕೊಂಡು ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನೀವು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳು ಮತ್ತು ಅದರ ಕಾನೂನು ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿನಯ್, ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ನಿಮಗೂ ಸಹ ನಮಸ್ಕಾರ, ಧನ್ಯವಾದಗಳು. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.